ಅಂಪೈರ್ಗೆ ಬಾಲ್ ನೀಡದೆ ಆಟ ಆಡಿಸಿದ್ದಕ್ಕೆ ಡೇವಿಡ್ಗೆ ಭಾರಿ ದಂಡ. ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಬಿಟ್ಟು ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಬಂದು ನೋಡ್ತಿದ್ದೀರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. IPL 2026ರ 20ನೇ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಹಾಗೂ RCB ತಂಡಗಳು ಮುಖಾಮುಖಿಯಾಗಿದ್ದವು. ಈ ಪಂದ್ಯದಲ್ಲಿ RCB ಇನ್ನಿಂಗ್ಸ್ ವೇಳೆ ಕ್ರೀಸ್ನಲ್ಲಿದ್ದ ಟೀಮ್ ಡೇವಿಡ್ IPL ನಿಯಮವನ್ನು ಉಲ್ಲಂಘಿಸಿದ ಕೃತ್ಯ ಎಸಗಿದೆ. ಇದೀಗ ಅದಕ್ಕೆ ಪ್ರತಿಫಲ ಟೀಮ್ ಡೇವಿಡ್ಗೆ ಪಂದ್ಯ ಶುಲ್ಕ -25% ಮೊತ್ತವನ್ನು ದಂಡವಾಗಿ ವಿಧಿಸಲಾಗಿದೆ. ಟೀಮ್ ಡೇವಿಡ್ IPL ನೀತಿ ಸಂಹಿತೆ ಸೆಕ್ಷನ್ 2.4 ಅನ್ನು ಉಲ್ಲಂಘಿಸಿದ್ದಾರೆ. ಈ ಸೆಕ್ಷನ್ ಪ್ರಕಾರ ಪಂದ್ಯದ ಸಮಯದಲ್ಲಿ ಅಂಪೈರ್ಗಳ ಸೂಚನೆಗಳನ್ನು ಪಾಲಿಸದೆ ಆಟಗಾರನಿಗೆ ಪಂದ್ಯ ಶುಲ್ಕದ -25% ದಂಡ ವಿಧಿಸಲಾಗಿದೆ. ಹಾಗೆಯೇ ಒಂದು ಡಿಮೆರಿಟಿವ್ ಪಾಯಿಂಟ್ ಕೂಡ ನೀಡಲಾಗಿದೆ. ಆ ಪ್ರಕಾರ ಡೇವಿಡ್ಗೆ ಈ 2 ಶಿಕ್ಷೆ ವಿಧಿಸಲಾಗುತ್ತದೆ ಅಂತಲೇ ಹೇಳ್ಬೋದು. ಚೆಂಡಿನ ಜೊತೆ ಡೇವಿಡ್ ಆಟ. ಹೀಗಾಗಿ ಚೆಂಡುಗಳ ಪೆಟ್ಟಿಗೆ ಮೈದಾನಕ್ಕೆ ಬಂದಾಗ ಟೀಮ್ ಡೇವಿಡ್ ಅದರಲ್ಲಿ ಒಂದು ಚೆಂಡನ್ನು ಎತ್ತಿಕೊಂಡು ಅದರೊಂದಿಗೆ ಆಟವಾಡಲು ಪ್ರಾರಂಭಿಸಿದರು. ಅಂಪೈರ್ ಪದೇ ಪದೇ ಚೆಂಡನ್ನು ಕೇಳುತ್ತಾ ಇದ್ದರೂ ಡೇವಿಡ್ ಮಾತ್ರ ಅದನ್ನು ಹಿಂತಿರುಗಿಸಲು ಬದಲು ಆಟ ಮುಂದುವರಿಸಿದ್ದರು. ಡೇವಿಡ್ ಈ ಕ್ರಿಯೆಯಿಂದ ಅಂಪೈರ್ ಸ್ವಲ್ಪ ಸಿಟ್ಟಾದಂತೆ ತೋರುತ್ತಿತ್ತು. ಟೀಮ್ ಡೇವಿಡ್ ಪದೇ ಪದೇ ಚೆಂಡನ್ನು ಪರೀಕ್ಷಿಸುತ್ತಿದ್ದರು. ನಂತರ 20 ಓವರ್ನಲ್ಲಿ ಜಿತೇಶ್ ಅವರ ವಿಕೆಟ್ ಬಿದ್ದ ನಂತರ ಮತ್ತೆ ಚೆಂಡನ್ನು ತೆಗೆದುಕೊಂಡು ಡೇವಿಡ್ ಅಂಪೈರ್ ಪದೇ ಪದೇ ಚೆಂಡನ್ನು ಹಿಂತಿರುಗಿಸುವಂತೆ ಕೇಳಿದರು. ಚೆಂಡನ್ನು ಹಿಂತಿರುಗಿಸಲಿಲ್ಲ. ಓಕೆ ಗೈಸ್, ಮುಂದೆ ಸಿಗೋಣ. ಲವ್ ಯು ಸೋ ಮಚ್.